ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾವಾಗಲೂ ಒಂದೇ ಥರ ಚಿಕನ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದರೆ ಈ ಥರ ಒಂದ್ಸಲ ಗುಂಟೂರು ಚಿಕನ್ನ ರೆಸಿಪಿ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಫ್ರೈಂಗ್ ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಗೇನೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾಕಾಳು, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಕ್ಕೊಬೇಕು. ಅದಾದಮೇಲೆ ಇದಕ್ಕೆ ಒಂದೆರಡು ಗುಂಟೂರು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿಯೇ ಫ್ರೈ ಮಾಡಬೇಕು. ಚೆನ್ನಾಗಿಯೇ ಡ್ರೈ ಫ್ರೈ ಮಾಡಿದ್ದಾದಮೇಲೆ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು. ಪುಡಿ ಮಾಡಿದ್ದಾದಮೇಲೆ ಇದನ್ನು ಸ್ವಲ್ಪ ಪುಡಿನ ನಾವು ಎತ್ತಿಟ್ಕೊಂಡ್ಬಿಡಬೇಕು. ಹಾಗೇನೆ ಅದಾದಮೇಲೆ ಅದರಲ್ಲಿ ಮತ್ತೆ ಉಳಿದಿರುವಂತಹ ಪುಡಿಗೆ ನಾವಿವಾಗ ಶುಂಠಿ ಹಾಗೆಯೇ ಬೆಳ್ಳುಳ್ಳಿನ ಸೇರಿಸ್ಕೊಬೇಕು. ಜೊತೆಗೆ ಇದಕ್ಕೆ ನಾವು ಒಂದು 10 ಬ್ಯಾಡಗೆ ಮೆಣಸು ಏನಿದೆ ಅದನ್ನು ನೀರಿನಲ್ಲಿ ನೆನೆಸಿಟ್ಟು ಅದು ಕಲರ್ ಚೆನ್ನಾಗಿ ಬರುತ್ತೆ. ಅದನ್ನೇ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ಅದಾದಮೇಲೆ ಇವಾಗ ಚಿಕನ್ಗೆ ಸ್ವಲ್ಪ ಅರಿಶಿನ ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆಯೇ ನಾವು ಇವಾಗಲೇ ರುಬ್ಬಿರುವಂತಹ ಪೇಸ್ಟ್ ಏನಿದೆ ಅದನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು. ಟೈಮ್ ಇತ್ತು ಅಂದರೆ ಒಂದು 1/4 ಗಂಟೆ ಅರ್ಧ ಗಂಟೆ ಎತ್ತಿಟ್ಕೊಂಬಿಡಿ, ಇಲ್ಲಾಂದರೆ ಆವಾಗಲೇ ಮಾಡ್ಕೊಬೋದು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಬೇಕು. ಅದಾದಮೇಲೆ ಈರುಳ್ಳಿನ ಸೇರಿಸ್ಕೊಬೇಕು. ಈರುಳ್ಳಿ ಜಾಸ್ತಿ ಹಾಕಿದರೆ ರುಚಿ ಜಾಸ್ತಿ ಆಗಿರುತ್ತೆ. ಚೆನ್ನಾಗಿಯೇ ಫ್ರೈ ಮಾಡಿಬಿಟ್ಟು ಒಂದೆರಡು ಗುಂಟೂರು ಮೆಣಸನ್ನ ಒಗ್ಗರಣೆಗೆ ಹಾಕ್ಕೊಬೇಕು. ಅದಾದಮೇಲೆ ನಾವು ಆವಾಗಲೇ ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ ಚಿಕನ್ನ, ಅದನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ರುಚಿಗೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಬಿಟ್ಟು ನಾವು ಚೆನ್ನಾಗೇ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ನಾವು ಆವಾಗಲೇ ಉಳಿದಿರುವ ಮಸಾಲೆ ಏನಿದೆ ಪುಡಿ, ಅದನ್ನು ನಾವು ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ನಾವು 10 to 15 ಮಿನಿಟ್ಸ್ ಹಾಗೇ ಬೇಯಿಸ್ಕೊಬೇಕು. ಬೇಯಿಸಿದ್ದಾದಮೇಲೆ ಕೊನೆಯದಾಗಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿದರೆ ಆಯಿತು. ಸೂಪರ್ ಟೇಸ್ಟಿಯಾಗಿರುವಂತಹ ಗುಂಟೂರು ರೆಡ್ ಚಿಕನ್ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.